ನಮಸ್ಕಾರ ಸ್ನೇಹಿತರೆ, ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಕಡಲೆ ಮತ್ತು ಹೆಸರು ಬೇಳೆನ ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅಷ್ಟೇ ಬೆಚ್ಚಗೆ ಮಾಡಿಕೊಂಡು ಎರಡನ್ನೂ ಪುಡಿ ಮಾಡ್ಕೋಬೇಕು, ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಚಕ್ಲಿಗೆ ಯಾವುದೇ ರೀತಿಯಾದ ಮೈದಾ ಹಸಿಟ್ಟನ್ನು ಬಳಸಿಲ್ಲ. ನೋಡಿ, ಅಕ್ಕಿ ಹಸಿಟ್ಟನ್ನ ಒಂದು 3 ಬಟ್ಲಷ್ಟು ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕಡಲೆ ಮತ್ತು ಹೆಸರು ಬೇಳೆನ ಹುರ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಎಳ್ಳು, ಅರಿಶಿನ ಪುಡಿ, ಅಜ್ವೈನ ಹಾಕಿ ಮತ್ತು ಕಾಯ್ದಿರೋ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಕ್ಲಿ ಹಿಟ್ಟನ್ನ. ಹಿಂಗೆ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಇದು ಉಂಡೆ ರೀತಿ ಬರಬೇಕು ಎಣ್ಣೆ ಹಾಕಿ ನಾವು ಕಲಿಸಿದಾಗ. ಈಗ ಬಿಸಿನೀರಿನಲ್ಲಿ ಚಕ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀರು ಬಿಸಿ ಇರಬೇಕು ಸ್ನೇಹಿತರೆ. ಚಕ್ಲಿ ಹಿಟ್ಟನ್ನ ನೋಡಿ ಚೆನ್ನಾಗಿ ಮಿದ್ಕೊಳ್ಳಿ. ಮತ್ತು ಅಕ್ಕಿ ಹಸಿಟ್ಟು ಕೂಡ ನುಣ್ಣಗಿರಬೇಕು, ಆವಾಗ ಚಕ್ಲಿ ತುಂಬ ಒಡ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 10 ನಿಮಿಷ, 1/4 ಗಂಟೆ ಬಿಟ್ಟಿದ್ದೀನಿ ನಾನು. ಈಗ ಚಕ್ಲಿ ಹೋಳು ತೊಗೊಂಡು ನಾವೇನು ಹದ ಮಾಡಿದ್ದೀವಲ್ಲ ಚಕ್ಲಿ ಹಿಟ್ಟನ್ನ ಹಾಕ್ಕೊಂಡು, ನೋಡಿ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಚಕ್ಲಿನ ಬಿಟ್ಕೋಬೋದು. ಒಂದು ಪ್ಲೇಟ್ಗೆ ಅಥವಾ ಒಂದು ಕವರ್ಗೆ ಈ ಥರ ಬಿಟ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಎಣ್ಣೆ ಕಾಯ್ದಾದ್ಮೇಲೆ ನಾವು ಈ ಥರ ಚಕ್ಲಿಗಳನ್ನ ಹಾಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬೇಯಿಸಬೇಕು. ಇಲ್ಲಿ ನೋಡಿ, ನಾನು ಯಾವ ರೀತಿಯಾದ ಮೈದಾ ಹಸಿಟ್ಟು ಕೂಡ ಬಳಸಿಲ್ಲ. ತುಂಬ ಆರೋಗ್ಯಕರವಾಗಿರುತ್ತೆ ಈ ಚಕ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಚಕ್ಲಿ ಮಾಡಬೇಕು ಅಂತಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.